Hello and welcome to S. Niranjan Kannada Technology YouTube channel. To stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Tap on the bell icon on the screen to get notified about every video that we upload. Friends, keep learning new information. Here comes our today's video. Thank you for visiting. ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಕೆಲವು ಸೆಕ್ಯೂರಿಟಿ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಸೊ ಅದೇನು ಅಪ್ಡೇಟ್ ಅಂತೇಳಿ ನೋಡ್ಕೊಂಬರೋಣ. ಸೊ ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೂ ಹಾಗೆ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳಿ. ಯಾಕಪ್ಪ ಅಂತಂದರೆ ಇದು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ವಿಡಿಯೋ ಆಗಿರುತ್ತೆ. ಸೊ ವಾಟ್ಸಪ್ನಲ್ಲಿ ನಿಮಗೆ ಅನ್ನೋನ್ ಲಿಂಕ್ಗಳು ಬರುತ್ತೆ, APKsಗಳು ಬರುತ್ತೆ, ಫೈಲ್ಸ್ಗಳು ಬರುತ್ತೆ, ಫೋಟೋಸ್ಗಳು ಬರುತ್ತೆ, ವೀಡಿಯೋಗಳು ಬರ್ತಾ ಇರ್ತವೆ. ಸೊ ಅನ್ನೋನ್ ನಂಬರಿಂದ ಬರ್ತಾ ಇರುತ್ತದಲ್ಲ. ಸೊ ಇವುಗಳನ್ನು ನೀವು ತಡಿಬೇಕು. ಸೊ ಯಾವ ರೀತಿ ತಡಿತೀರಾ? ಅವರಿಗಂತೂ ರಿಪ್ಲೈ ಮಾಡೋಕ್ಕಾಗಲ್ಲ. ರಿಪ್ಲೈ ಮಾಡಿದರೂ ಕೂಡ ನಿಮಗೇನು ಮೆಸೇಜ್ ಬರೋಲ್ಲ. ಕೆಲವೊಂದಕ್ಕೆ ರಿಪ್ಲೈ ಮಾಡಲಿಕ್ಕೆ ಆಪ್ಷನ್ ಇರೋಲ್ಲ. ಸೊ ಅದ್ರ ಬದಲಾಗಿ ನಾವು ಬ್ಲಾಕ್ ಮಾಡ್ತೀವಿ ನಂಬರ್ನ. ಓಕೆ, ಬ್ಲಾಕ್ ಮಾಡ್ಬೋದು. ಮತ್ತು ಇದು ಬಿಟ್ಟರೆ ಅವರಿಂದ ನಾವು ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕೆ ಆಗಲ್ಲ. ಅಂತಂದರೆ ಅವ್ರು ಒಂದೇ ನಂಬರಿಂದ ಅಂತೂ ನಮಗೆ ಫೈಲ್ಸ್ಗಳನ್ನು, ಫೋಟೋಸ್ಗಳನ್ನು, ವೀಡಿಯೋಸ್ಗಳನ್ನು, ಲಿಂಕ್ಗಳನ್ನು ಕಳಿಸಲ್ಲ. ಓಕೆ, ಬೇರೆ ನಂಬರ್ಗಳಿಂದೆಲ್ಲ ನಮಗೆ ಬರ್ತಾ ಇರುತ್ತೆ. ಸೊ ಬಂದರೂ ಕೂಡ ನಮಗೆ ಆ ಲಿಂಕ್ ಫೇಕ್ ಅಂತೇಳಿ ಗೊತ್ತಾಗಬೇಕು. ಆ ಲಿಂಕ್ ಆಗಲಿ, ಫೋಟೋ ಆಗಲಿ, ಏನೇ ಆಗಲಿ. ಸೊ ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋಕ್ಕೆ ಹೋದಾಗ ನಿಮಗೆ ಒಂದು ಗೊತ್ತಾಗುತ್ತೆ ಅದು ಫೇಕೋ ಅಥವಾ ಏನೋ ಎಂತ ಅಂತೇಳಿ. ಓಕೆ, ಆ ರೀತಿಯಾಗಿ ನೀವು ವಾಟ್ಸಪ್ನಲ್ಲಿ ತಡಿಲಿಕ್ಕೆ ಸೊ ಅನೇಕ ಹೊಸದಾದಂತಹ ಅಪ್ಡೇಟನ್ನು ಅವರು ತೊಗೊಂಡು ಬಂದಿದ್ದಾರೆ. ಸೊ ನೋಡಿ, ವಾಟ್ಸಪ್ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ. ಸೊ ಆದರೆ ಕೆಲವೊಂದು ಅನ್ನೋನ್ ನಂಬರ್ಗಳಿಂದ ಬರುವಂತಹ ಮೆಸೇಜ್ಗಳ ಮೇಲೆ ನಾವು ಕ್ಲಿಕ್ ಮಾಡಿ ನಮ್ಮ ಫೋನನ್ನು, ನಮ್ಮ ವಾಟ್ಸಪ್ಪನ್ನು ನಾವು ಹ್ಯಾಕ್ ಆಗುವಂತೆ, ಅಂತಂದರೆ ಬೇರೆಯವರು ನಮ್ಮನ್ನು ಆ್ಯಕ್ಸಸ್ ಮಾಡಿಕೊಡುವಂತೆ ನಾವು ಮಾಡ್ಕೊತೀವಿ. ಓಕೆ, ಹಾಗಾಗಿ ನಾನು ನಿಮಗೆ ಒಂದು ಮಾತನ್ನು ಹೇಳ್ತೀನಿ. ಸೊ ಯಾವುದೇ ಒಂದು ಅನ್ನೋನ್ ನಂಬರಿಂದ ಬರುವಂತಹ ಲಿಂಕ್ಗಳನ್ನು, ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಕೂಡ ಹೋಗಬೇಡಿ. ಓಕೆ, ನಿಮಗೆ ಯಾರಾದರೂ ಗೊತ್ತಿದ್ದವರು ಏನಾದರೂ ಶೇರ್ ಮಾಡಿದರೆ ಸೊ ಅದರ ಮೇಲೆ ಕೂಡ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಸೊ ಇದು ಫೇಕೋ ಅಥವಾ ನಿಜವೋ ಅಂತೇಳಿ. ಓಕೆ, ಫೇಕ್ ಅಂತೇಳಿ ಫೇಕ್ ಮೆಸೇಜ್ಗಳು ಯಾವ ರೀತಿ ಇರುತ್ತೆ ಅಂತಂದರೆ, ನೋಡಿ, ನಿಮಗೆ ಆಫರ್ ಬಂದಿದೆ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಯಾರು ಆಫರ್ ಕೊಡಲ್ಲ, ಯಾರು ಕ್ಲಿಕ್ ಮಾಡೋಕ್ಕೆ ಕೂಡ ಹೋಗಬೇಡಿ. ಓಕೆ, ಮುಂದಿನ ದಿನಗಳಲ್ಲಿ ನಾವು ಒಂದು ವಿಡಿಯೋನ ಮಾಡ್ತೀವಿ. ಅಂತಂದರೆ ಯಾವ್ಯಾವ ಲಿಂಕ್ಗಳು ಯಾವ ರೀತಿ ಬರುತ್ತೆ ಏನು ಅಂತೇಳಿ ಅದ್ರ ಬಗ್ಗೆ ನಾನು ಸ್ವಲ್ಪ ಅಧ್ಯಯನ ಮಾಡಿದ ಮೇಲೆ ನಾನು ನಿಮಗೆ ಯಾವ್ಯಾವ ಗೌರ್ಮೆಂಟ್ ಲಿಂಕ್ ಆದರೆ ಯಾವ ರೀತಿ ಇರುತ್ತೆ, ಮತ್ತು ಇಂಥವು ಫ್ಲಿಪ್ಕಾರ್ಟು, ಅಮೆಝಾನ್ ಈ ಲಿಂಕ್ಗಳು ಯಾವ ರೀತಿ ಇರುತ್ತೆ ಅಂತೇಳಿ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ತಿಳ್ಕೊಂಡು ಅದ್ರ ಬಗ್ಗೆನೂ ಕೂಡ ವಿಡಿಯೋನ ಮಾಡ್ತೀನಿ. ಸೊ ಓಕೆ, ಜಾಸ್ತಿ ಮಾತಾಡೋದು ಬೇಡ, ಟೈಮ್ನ ವೇಸ್ಟ್ ಮಾಡೋದು ಬೇಡ. ಸೊ ಹಾಗಾದರೆ ವಾಟ್ಸಪ್ನಲ್ಲಿ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ಗಳು ಈಗ ರೀಸೆಂಟಾಗಿ ಜಾಸ್ತಿ ಬಂದಿದೆ. ಸೊ ಆ ಸೆಟ್ಟಿಂಗ್ಸ್ಗಳನ್ನು ಆನ್ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ, ಬಟ್ ನೋಡಿ, ವಿಡಿಯೋ ತುಂಬ ಇಂಪಾರ್ಟೆಂಟ್. ಓಕೆ, ಇದನ್ನು ನೀವೇನಾದರೂ ತಪ್ಪಿಸ್ಕೊಂಡ್ರೆ ನಿಮ್ಮ ಸೆಕ್ಯೂರಿಟಿ ಮಾತ್ರ ಹಾಳಾಗೋದು ಫಿಕ್ಸ್. ಓಕೆ, ಬನ್ನಿ ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ. ಓಕೆ, ವಾಟ್ಸಪ್ಗೆ ಹೋಗ್ತೀನಿ ನಾನು. ಓಕೆ, ವಾಟ್ಸಪ್ಗೆ ಬಂದಿದ್ದೀನಿ. ಇಲ್ಲಿ ಮೇಲ್ಗಡೆ ಮೋರ್ ಆಪ್ಷನ್ಸ್ ಅಂತ ಇರುತ್ತಲ್ಲ, ನೋಡಿ, ಮೋರ್ ಆಪ್ಷನ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಇಲ್ಲಿಂದ ನಾನು ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತೀನಿ. ಓಕೆ, ಸೆಟ್ಟಿಂಗ್ಸ್ ಒಳಗಡೆ ಬಂದಿದ್ದೀನಿ. ಸೊ ಇಲ್ಲಿಂದ ನಾನು ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ಓಕೆ, ಪ್ರೈವಸಿ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಈಗ ಕೇಳಿಸ್ಕೊಂಡ್ರಲ್ಲ ಟಾಕ್ ಬ್ಯಾಕ್ ಹೇಳೋದು, ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ನಿಮಿಷ. ಓಕೆ, ಪ್ರೈವಸಿ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ.
ಇಲ್ಲಿಂದ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ ನಾನು. Privacy. Who can see last see profile about links status readers disappear groups avatar stickers like live locate calls silence unknown contacts app block enable to chat block button. ಸೊ ನಾನು ನಿಮಗೆ ಕೆಲವೊಂದು ಸೆಕ್ಯೂರಿಟಿ ಸೆಟ್ಟಿಂಗ್ಸ್ಗಳ ಬಗ್ಗೆ ನಾನು ನಿಮಗೆ ಆಲ್ರೆಡಿ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಸೊ ಅದನ್ನು ಹೊರತುಪಡಿಸಿ ನಾನು ಬೇರೆ ಸೆಟ್ಟಿಂಗ್ಸ್ಗಳ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಇಂದಿನ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ಗಳನ್ನು ಯಾರು ನೋಡಿಲ್ವೋ ಅವರು ನಮ್ಮ ಪ್ಲೇಲಿಸ್ಟ್ನಲ್ಲಿ ವೀಡಿಯೋಗಳಿದ್ದಾವೆ. ವಾಟ್ಸಪ್ ಪ್ಲೇಲಿಸ್ಟ್ನಲ್ಲೇ ಇದೆ. ಸೊ ಆ ವಿಡಿಯೋಗಳನ್ನು ನೀವು ನೋಡ್ಕೊಂಬನ್ನಿ. ಓಕೆ, Allow camera effects. Use effects in the learn more. Link. Advanced. Protect IP address and calls. Disable link previews. Button. ಓಕೆ, ಅಡ್ವಾನ್ಸ್ ಅಂತೇಳಿ ಹೇಳ್ತಲ್ಲ. ಸೊ Learn ಕೇಳಿಸ್ಕೊಳ್ಳಿ. more. Advanced. Protect IP address and calls. Disable link previews. Button. ಸೊ ಅಡ್ವಾನ್ಸ್ಡ್ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ನಾನು. WhatsApp. ಓಕೆ, ಇಲ್ಲಿಂದ ನಾನು ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ಹಾಗೆ ಇಲ್ಲಿಂದ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. Advanced. Heading. ಓಕೆ, ಈಗ ನಾನು ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ. Block unknown account messages. ಬ್ಲ್ಯಾಕ್ ಅನ್ನೋನ್ Advanced. Block unknown account messages. ಅಕೌಂಟ್ ಮೆಸೇಜಸ್. ಓಕೆ, ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. ನಿಮಗಿದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂತಂದರೆ ಅನ್ನೋನ್ ನಂಬರ್ಗಳಿಂದ ಬರುವಂತಹ ಮೆಸೇಜ್ಗಳನ್ನು ಬ್ಲಾಕ್ ಮಾಡೋದ್ರ ಬಗ್ಗೆ ಇದು ಆಪ್ಷನ್ ಇದೆ. ಸೊ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. To protect your account and improve device performance, WhatsApp will block messages from unknown accounts if they exceed a certain volume. Learn more. ಓಕೆ, ವಾಟ್ಸಪ್ ಆಟೋಮೆಟಿಕಲಿ ಬ್ಲಾಕ್ ಮಾಡುತ್ತೆ ಅನ್ನೋ ನಂಬರ್ಸ್ ಮೆಸೇಜಸ್ಗಳನ್ನು ಅಂತ ಹೇಳ್ತಾ ಇದೆ. Block unknown to protect your account and improve device performance. WhatsApp will block messages from unknown accounts if they exceed a certain volume. Learn more. ಓಕೆ, ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Learn more. Link. ಓಕೆ, ಲರ್ನ್ ಮೋರ್ ಇದೆ, ನಮಗಿದು ಬೇಡ. Off. Block unknown account messages. Switch. ಓಕೆ, ಆಫ್ ಅನ್ನೋನ್ Learn more. Off. Block unknown account messages. Switch. ಬ್ಲಾಕ್ ಅನ್ನೋನ್ ಅಕೌಂಟ್ ಮೆಸೇಜಸ್ ಇದು ಆಫ್ ಇದೆ. ಓಕೆ, ಇದನ್ನು ನೀವು ಆನ್ ಮಾಡಿಕೊಂಡ್ರೆ ಅನ್ನೋನ್ ನಂಬರ್ಸ್ಗಳಿಂದ ಬರುವಂತಹ ಮೆಸೇಜಸ್ಗಳು ಕಡಿಮೆ ಆಗುತ್ತೆ. ಓಕೆ, ನಾನು ಇದನ್ನು ಆನ್ ಮಾಡ್ಕೊಳ್ತೀನಿ. On. ಓಕೆ, ಈಗ ನಾನು ಆನ್ ಮಾಡ್ಕೊಂಡಿದ್ದೀನಿ. ಅನ್ನೋನ್ ನಂಬರ್ಗಳಿಂದ ಮೆಸೇಜಸ್ ನನಗೆ ಬರಲ್ಲ ಜಾಸ್ತಿ. Protect IP address and calls. Off. Protect IP. On. Block unknown account messages. Switch. ಓಕೆ, ನೋಡಿ ಈಗ ನಾನು ಇದನ್ನು ಆನ್ ಮಾಡ್ಕೊಂಡಿದ್ದೀನಿ. ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ಓಕೆ, ನಾನು ಅಡ್ವಾನ್ಸ್ ಇದರಲ್ಲಿ ನಾನು ಏನೂ ಸೆಟ್ಟಿಂಗ್ಸ್ಗಳ ಬಗ್ಗೆ ವೀಡಿಯೋ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಹಾಗಾಗಿ ನಿಮಗೆ ಸಂಪೂರ್ಣವಾಗಿ ಇದರಲ್ಲಿ ಏನೇನಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, Protect IP address and calls. Off. Protect IP address and calls. Switch. ಓಕೆ, ಪ್ರೊಟೆಕ್ಟ್ ಐ ಪಿ ಅಡ್ರೆಸ್ ಇನ್ ಕಾಲ್ಸ್. On. Protect IP address and calls. Off. Protect IP address and calls. ಓಕೆ, ಪ್ರೊಟೆಕ್ಟ್ ಐ ಪಿ ಅಡ್ರೆಸ್ ಇನ್ ಕಾಲ್ಸ್ ಅಂತೇಳಿ ಹೇಳ್ತಾ ಇದೆ. ಇದು ಆಫ್ ಇದೆ. ಸೊ ಇದ್ರ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಳೋಣ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗೋಣ. To make it harder for people to infer your location, calls on this device will be securely relayed through WhatsApp servers. This will reduce call quality. Learn more. ಓಕೆ, ಇದು ಏಕೆ ಉಪಯೋಗ ಆಗುತ್ತೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಲರ್ನ್ ಮೋರ್ ಅಂತ ಕೊಟ್ಟಿದೆ. ಓಕೆ, Disable link previews. Off. Learn more. To make it protect IP address and calls. Off. Protect IP address and calls. Switch. ಓಕೆ, ಪ್ರೊಟೆಕ್ಟ್ ಐ ಪಿ ಅಡ್ರೆಸ್. ಸೊ ನೀವು ಇದನ್ನು ಬೇಕಾದರೆ ಆನ್ ಮಾಡ್ಕೊಳ್ಳಿ. ಇದು ಕೂಡ ನಿಮಗೆ ಸೇಫಾಗಿ ಇಡುತ್ತೆ. ಅಂತಂದರೆ ನೀವು ಕಾಲ್ನಲ್ಲಿ ಏನು ಮಾತಾಡ್ತಿರೋ ಸೊ ಇದರಿಂದ ನೀವು ಸೇಫಾಗಿ ಇರ್ಬೋದು. ಅಂದರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಆಗಿರುತ್ತೆ. ಬಟ್ ಕಾಲ್ನ ಒಂದು ಕ್ವಾಲಿಟಿ ಏನಿರುತ್ತೆ ಅದು ರಿಡ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದೆ. ಅಂತಂದರೆ ವಿಡಿಯೋ ಕಾಲ್ ಅಥವಾ ವಾಯ್ಸ್ ಕಾಲ್ ಇರುತ್ತಲ್ಲ ಅಷ್ಟು ಕ್ಲಿಯರಾಗಿ ನಿಮಗೆ ಇರಲ್ಲ ಅಂತ ಹೇಳ್ತಾ ಇದೆ. ಓಕೆ, ಬಟ್ ನಮಗೆ ಸೇಫ್ಟಿನೂ ಕೂಡ ಇಂಪಾರ್ಟೆಂಟ್, ಬಟ್ ಕಾಲ್ ಕ್ವಾಲಿಟಿ ಕೂಡ ಇಂಪಾರ್ಟೆಂಟ್ ಅಲ್ಲ. ಸೊ ಹಂಗಾಗಿ ನೀವು ಇದನ್ನು ಆನ್ ಮಾಡ್ಕೊಳ್ಳಿ. ಬಟ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೆಕ್ಯೂರಿಟಿ ಇಂಪಾರ್ಟೆಂಟ್ ನಮಗೆ. ಓಕೆ, To make it harder for people. Learn more. Link. ಓಕೆ, ಇದಾಗಿದೆ. ಸೊ ಇದು ಐ ಪಿ ಅಡ್ರೆಸ್ದೇ ಲರ್ನ್ ಮೋರ್ ಅಂತಿದೆ. ಸೊ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗೋಣ. Disable link previews. Off. Disable link previews. Switch. ಡಿಸೇಬಲ್ ಲಿಂಕ್ ಪ್ರಿವ್ಯೂಸ್ ಅಂತೇನು ಇದೆ. ಓಕೆ, ಇದು ಕೂಡ ಆಫ್ ಇದೆ. ಓಕೆ, ಸಾರಿ, ನಾನು Learn more. To make it protect IP address and calls. Off. Protect IP address and calls. Switch. ಓಕೆ, ಪ್ರೊಟೆಕ್ಟ್ ಐ ಪಿ ಅಡ್ರೆಸ್ ಆನ್ ಮಾಡ್ಕೊಳ್ತೀನಿ. ಓಕೆ, ಆನ್ ಮಾಡ್ಕೊಂಡಿದ್ದೀನಿ. ಓಕೆ, To make it harder for people to infer your location, calls on this device will be securely relayed through WhatsApp servers. This will reduce call quality. Learn more. ಓಕೆ, Learn more. Link. ಓಕೆ, Disable link previews. Off. Disable link previews. ನೋಡಿ, Switch. ಡಿಸೇಬಲ್ ಲಿಂಕ್ ಪ್ರಿವ್ಯೂಸ್ ಆಫ್ ಇದೆ. ಸೊ ಇದೇನು ಅಂತ ನೋಡ್ಕೊಂಬರೋಣ. ಫಸ್ಟ್ ಆನ್ ಮಾಡೋದು ಬೇಡ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿಬಿಟ್ರೆ ಆನ್ ಆಗುತ್ತೆ ಇದು. ಓಕೆ, ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. To help protect your IP address from being inferred by third-party websites, previews for the links you share and chats will no longer be generated. Learn more. Disable to help protect your IP address from being inferred by third-party websites, previews for the links you share and chats will no longer be generated. Learn more. ಓಕೆ, ಇದ್ರ ಬಗ್ಗೆ ನನಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ಸೊ ನೋಡೋಣ. ಓಕೆ, ನೆಕ್ಸ್ಟ್ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Learn more. Link. Okay. Strict account settings. To help protect your account, if you are at high risk of targeted cyber attacks, certain settings will be locked. Most people do not need this level of protection. This will reduce the quality of your messaging experience and calls. Off. ಓಕೆ, ಈ ಒಂದು ಲಾಸ್ಟ್ ಸೆಟ್ಟಿಂಗ್ ಇದು. ಓಕೆ, Learn more. Strict account settings. To help protect your account, if you are at high risk of targeted cyber attacks, certain settings will be locked. Most people do not need this level of protection. This will reduce the quality of your messaging experience and calls. Off. ಓಕೆ, ಈ ಒಂದು ಸೆಟ್ಟಿಂಗ್ಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ.
ಸೊ ಅದು ಎಲ್ಲ ಹೇಳಿದೆ, ನಿಮ್ಮ ಮೆಸೇಜಸ್ ಕ್ವಾಲಿಟಿ ಎಲ್ಲ ಹೋಗುತ್ತೆ ಅಂತ ಎಲ್ಲ ಅದು ಅನೌನ್ಸ್ಮೆಂಟ್ ಮಾಡ್ತು ಟಾಕ್ ಬ್ಯಾಕ್. ಸೊ ಇದ್ರ ಬಗ್ಗೆ ನಾನು ಹೇಳೋದಾದರೆ ಈ ಒಂದು ಸೆಟ್ಟಿಂಗ್ ಬಗ್ಗೆ ನಾನು ಇದ್ರೊಳಗಡೆ ಹೋಗ್ತೀನಿ. WhatsApp. ಹೋಗ್ತಾ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. Strict back button. ಓಕೆ, ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Strict account settings. Heading. ಸ್ಟ್ರಿಕ್ಟ್ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಹೇಳ್ತಾ ಇದೆ. This is a set of extreme protections and should only be used if you believe you are at risk of a cyber attack. Learn more. ಸೊ ಓಕೆ, Learn more. Link. Media and attachments will be blocked from unknown senders. Learn more. Media and attachments will be blocked from unknown senders. ನೋಡಿ, ಮೀಡಿಯಾ ಆ್ಯಂಡ್ Learn more. Media and attachments will be blocked from unknown senders. ಅಟ್ಯಾಚ್ಮೆಂಟ್ ಬ್ಲಾಕ್ ಫ್ರಮ್ Learn more. Media and attachments will be blocked from unknown senders. ಅನ್ನೋನ್ ಸೆಂಟರ್ಸ್ ಅಂತ ಹೇಳಿ ಹೇಳ್ತಾ ಇದೆ. Privacy settings will be updated to limit who can call or message you. Media and privacy settings will be updated to limit who can call or message you. ಸೊ ಪ್ರೈವೇಸಿ ಸೆಟ್ಟಿಂಗ್ ಕೂಡ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ತಾ ಇದೆ. When turned on, certain settings will be locked. You can turn off strict account settings at any time. ಓಕೆ, ಸ್ಟ್ರಿಕ್ಟ್ ಸೆಟ್ಟಿಂಗ್ಸ್ನ ನೀವು ಬೇಕಾದ್ರೆ ಆನ್ ಮಾಡ್ಕೋಬೋದು, ಯಾವಾಗ ಬೇಕಾದರೂ ಕೂಡ ಆಫ್ ಮಾಡ್ಕೋಬೋದಂತೆ. Privacy when turned on, certain settings will be locked. You can turn off strict account settings at any time. ಸರ್ಟನ್ ಸೆಟ್ಟಿಂಗ್ಸ್ಗಳು ಲಾಕ್ ಆಗುತ್ತೆ ಅಂತ ಹೇಳ್ತಾ ಇದೆ. This will reduce call quality. ಓಕೆ, ಕಾಲ್ ಕ್ವಾಲಿಟಿ ಕೂಡ ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾ ಇದೆ. Next button. ಓಕೆ, ಈಗ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡೋಣ. ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇದೇನಾದರೂ ನೀವು ಆನ್ ಮಾಡಿಕೊಂಡ್ರೆ ಅನ್ನೋನ್ ನಂಬರ್ಗಳಿಂದ ಲಿಂಕ್ಗಳು ಬಂದರೂ ಕೂಡ ನಿಮಗೆ ಕ್ಲಿಕ್ ಮಾಡೋಕ್ಕಾಗಲ್ಲ. ಓಕೆ, ಕ್ಲಿಕ್ ಮಾಡಿದ್ರೆ ಅದು ಬ್ಲಾಕ್ ಆಗಿರುತ್ತೆ ಲಿಂಕ್. ಓಕೆ, ಬ್ಲಾಕ್ ಆಗಿರುತ್ತೆ. ಯಾವುದೇ ಫೈಲ್ಸ್ಗಳು ಕೂಡ ನಿಮಗೆ ಡೌನ್ಲೋಡ್ ಮಾಡೋಕ್ಕೆ ಬರಲ್ಲ. ಇದರಿಂದ ನೀವು ಸೈಬರ್ ಅಟ್ಯಾಕ್ಗಳಿಂದ ತಪ್ಪಿಸ್ಕೋಬೋದು. ಓಕೆ, ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡೋಣ. ಓಕೆ, Two-step verification. Heading. Back button. ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಬಂದಿದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Set up a 6-digit PIN that will be required when registering your phone number with WhatsApp again. This is required to use strict account settings. Learn more. ಓಕೆ, ನೀವು 2 ಸ್ಟೆಪ್ ವೆರಿಫಿಕೇಷನ್ನ ಕಂಪಲ್ಸರಿ ನೀವು ಸ್ಟ್ರಿಕ್ಟ್ ಅಕೌಂಟ್ನ ಆನ್ ಮಾಡಬೇಕಂತಂದರೆ 2 ಸ್ಟೆಪ್ ವೆರಿಫಿಕೇಷನ್ನ ಕಂಪಲ್ಸರಿ ಅನೇಬಲ್ ಮಾಡಲೇಬೇಕು. ಓಕೆ, Learn more. Link. ಲರ್ನ್ ಮೋರ್ ಇದೆ, Turn on button. ಟರ್ನ್ ಆನ್ ಇದೆ. ಸೊ ನಿಮಗೆ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡೋದು ನಾನು ಹಿಂದಿನ ವೀಡಿಯೋಗಳಲ್ಲಿ ಮಾಡಿದ್ದೆ, ಬಟ್ ಈಗ ನಾನು ಆಫ್ ಮಾಡಿದ್ದೆ. ಸೊ ಹಂಗಾಗಿ ನನಗೆ ಮತ್ತೆ ಕೇಳ್ತಾ ಇದೆ, ಹಾಗಾಗಿ ನಾನು ಸೆಟ್ ಮಾಡ್ತೀನಿ. Learn more. Turn on button. ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನೀಗ. Two-step verification. ಓಕೆ, Showing number keyboard. Next button. Disabled. ಇಲ್ಲಿ ನಾನು 2 ಸ್ಟೆಪ್ ವೆರಿಫಿಕೇಷನ್ನ ನಂಬರ್ 6 ಡಿಜಿಟ್ ಕೋಡನ್ನು ಎಂಟ್ರ್ ಮಾಡ್ತೀನಿ. ನನಗೆ ಯಾವ ಕೋಡ್ ಬೇಕೋ, ನಾನು ಯಾವ ಕೋಡ್ ಇಟ್ಕೋಬೇಕಂತ ಅಂದ್ಕೊಂಡಿದ್ದೀನೋ ಆ ಕೋಡನ್ನು ಇಲ್ಲಿ ಎಂಟ್ರ್ ಮಾಡ್ತೀನಿ ನಾನು. Sticker keyboard. Window number ಓಕೆ, keyboard. ನೀವು ಇದನ್ನು ಕೂಡ ನೋಡ್ಬೋದು. ನಾನು ಇದನ್ನು ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ನಾನು ಮಾಡ್ತಾ ಇರೋದು. ಸೊ ನಂತರ ನಾನು ಚೇಂಜ್ ಮಾಡ್ಕೊತೀನಿ. ಈ ವಿಡಿಯೋದಲ್ಲಿ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗಬೇಕಂತೇಳಿ ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ 4. ಓಕೆ, ನಿಮಿಷ. Hash. 3, 2, 1, 1, 2, 3, 3, 4, 4, space, 3, 3, hash, space, 6, 6, Okay. 7, 7, delete, delete, space, 6, space, 7, 9, delete, 9, 9, confirm Okay. 6-digit two-step verification PIN. ಈಗ ನಾನು 6 ಡಿಜಿಟ್ ಪಿನ್ನನ್ನು ಹಾಕಿದ ಕೂಡಲೇ ಕನ್ಫರ್ಮ್ ಕೇಳ್ತಾ ಇದೆ. ಮತ್ತೆ ಕನ್ಫರ್ಮ್ ಪಿನ್ನನ್ನು ಹಾಕ್ಬೇಕು ನಾನು ಇಲ್ಲಿ ಈಗ. Sticker keyboard. 1, 1, hash, 3, 3, 4, 4, 3, space, 3, 6, 6, 7, 7, 8, 9, 9, enter field. ಓಕೆ, ನಾನೀಗ 6 ಡಿಜಿಟ್ ಕೋಡನ್ನು ಮತ್ತೆ ಎಂಟ್ರ್ ಮಾಡಿದ್ದೀನಿ. ಕನ್ಫರ್ಮ್ ಕೊಡ್ತೀನಿ ಈಗ. Confirm 6-digit two-step verification PIN. Window two-step verification. Save button. ಓಕೆ, ಈಗ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. Open features menu. Confirm save button. ಓಕೆ, ಸೇವ್. Keyboard hidden. Apply in settings. ಓಕೆ, Two-step verification. ಈಗ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡೋಣ ಏನಿದೆ ಇಲ್ಲಿ. Done button. Two-step verification has been turned on. ಓಕೆ, 2 ಸ್ಟೆಪ್ ವೆರಿಫಿಕೇಷನ್ ಆನ್ Two-step ಆಗಿದೆ ಅಂತ verification. ಬಂದಿದೆ. Heading. Two-step verification has been turned on. ಓಕೆ, Done button. ಡನ್ ಕೊಡೋಣ. Two-step done. WhatsApp. Strict accounts. The following settings will be updated and locked. Calls and messages. ಓಕೆ, The following settings will be updated and locked. Calls and messages. Media and attachments. Media and attachments will be blocked from unknown senders. Not available on linked devices. ಓಕೆ, Link previews disabled. ಓಕೆ. ಇಲ್ಲಿ ಏನೇನು ಬ್ಲಾಕ್ ಆಗಿದೆ ಅಂತ ನಿಮಗೆ ಕೊಟ್ಟಿದೆ, Media, ಕೇಳಿಸ್ಕೊಳ್ಳಿ. media and calls and messages. The following settings will be updated and locked. ನೋಡಿ, ದಿ ಫಾಲೋವಿಂಗ್ ಸೆಟ್ಟಿಂಗ್ಸ್ ಆರ್ ಬ್ಲಾಕ್ಡ್ ಅಂತೇಳಿ ಹೇಳ್ತಾ ಇದೆ. Calls. The following settings will be updated and locked. ವಿಲ್ ಬಿ ಅಪ್ಡೇಟೆಡ್ ಆ್ಯಂಡ್ ಬ್ಲಾಕ್ ಅಂತೇಳಿ ಹೇಳ್ತಾ ಇದೆ. ಸೊ ಇಲ್ಲಿ ಏನೇನಿದೆ ನೋಡೋಣ ಅಂತಂದರೆ, ಇಲ್ಲಿ ನಿಮ್ಮ ಏನೇನು ಬ್ಲಾಕ್ ಆಗಿದೆ ಇಲ್ಲಿ ಅಂತೇಳಿ ನಿಮಗೆ ಹೇಳುತ್ತೆ, ಕೇಳಿಸ್ಕೊಳ್ಳಿ. Calls and messages. ಕಾಲ್ಸ್ ಆ್ಯಂಡ್ ಮೆಸೇಜಸ್, Media and attachments. ಮೀಡಿಯಾ ಆ್ಯಂಡ್ ಅಟ್ಯಾಚ್ಮೆಂಟ್ಸ್. Media and attachments will be blocked from unknown senders. Not available on linked devices. ಓಕೆ, ಮೀಡಿಯಾ ಆ್ಯಂಡ್ ಅಟ್ಯಾಚ್ಮೆಂಟ್ಸ್ಗಳು ಅನ್ನೋನ್ ನಂಬರ್ಗಳಿಂದ ಏನು ಬರುತ್ತೋ ಅದು ಬ್ಲಾಕ್ ಆಗಿದೆ ಅಂತ ಹೇಳ್ತಾ ಇದೆ. ಸೊ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Link previews disabled. ಓಕೆ, ಲಿಂಕ್ ಪ್ರಿವ್ಯೂ ಕೂಡ ಡಿಸೇಬಲ್ ಆಗಿದೆ. ಸೊ ಯಾವುದೇ ಲಿಂಕ್ಗಳ ಮೇಲೆ ನಿಮಗೆ ಕ್ಲಿಕ್ ಮಾಡೋಕ್ಕಾಗಲ್ಲ. To help protect your IP address from being inferred by third-party websites, previews for the links you share in chats will no longer be generated.
ಓಕೆ, ಇದನ್ನು ಕೂಡ ಹೇಳ್ತಾ ಇದೆ. Silence unknown callers. ಸೈಲೆಂಟ್ ಅನ್ನೋನ್ ಕಾಲರ್ಸ್ ಇಲ್ಲಿ ಏನಿದೆ ನೋಡೋಣ. Calls from unknown numbers will be silenced. They will still be shown in the calls tab. ಓಕೆ, ಅನ್ನೋನ್ ನಂಬರ್ಗಳಿಂದ ಬರುವಂತಹ ಕಾಲ್ಸ್ ಕೂಡ ಸೈಲೆಂಟ್ ಆಗಿರುತ್ತೆ, ಬಟ್ ನಿಮ್ಮ ಕಾಲ್ಸ್ ಟ್ಯಾಬಲ್ಲಿ ನಿಮಗೆ ಯಾರು ಕಾಲ್ ಮಾಡಿದ್ದಾರೆ ಅಂತೇಳಿ ಸಿಗುತ್ತೆ. Groups. ಗ್ರೂಪ್ಸ್ ಅಂತೇಳಿ ಹೇಳ್ತಾ ಇದೆ. Only contacts can add to the groups. ಓಕೆ, ನಿಮಗೆ ಕೇವಲ ಕಾಂಟ್ಯಾಕ್ಟ್ನಲ್ಲಿರುವಂತಹ ಅವರು ಮಾತ್ರ ನಿಮ್ಮನ್ನು ಗ್ರೂಪ್ಗೆ ಆ್ಯಡ್ ಮಾಡ್ಬೋದು. Account. ಅಕೌಂಟ್, Security notifications. ಸೆಕ್ಯೂರಿಟಿ ನೋಟಿಫಿಕೇಷನ್ಸ್. You will be notified if your security code changes for a contact's phone in an end-to-end encrypted chat. ಓಕೆ, ಅವರೇನೋ ಸೆಕ್ಯೂರಿಟಿ ಕೋಡ್ ಏನಾದರೂ ಚೇಂಜ್ You will be notified if your security code changes for a contact's phone in an end-to-end encrypted chat. ಏನಾದರೂ ಸೆಕ್ಯೂರಿಟಿ ಕೋಡ್ ಏನಾದರೂ ಚೇಂಜ್ ಆದರೆ ಅವಾಗ ನಾವು ನೋಟಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. Two-step verification. ಓಕೆ, 2 ಸ್ಟೆಪ್ ವೆರಿಫಿಕೇಷನ್. Adds an extra layer of security by requiring a PIN when registering your number again on WhatsApp. ಓಕೆ, ನೋಡಿ 2 ಸ್ಟೆಪ್ ವೆರಿಫಿಕೇಷನ್ ಬಗ್ಗೆ ನಾನು ಹೇಳಬೇಕಿತ್ತು ಬಟ್ ಹೇಳಿಲ್ಲ, ಬಟ್ ಅವರೇ ಹೇಳ್ತಾ ಇದ್ದಾರೆ ಇಲ್ಲಿ, ಕೇಳಿಸ್ಕೊಳ್ಳಿ. ನೀವು 2 ಸ್ಟೆಪ್ ವೆರಿಫಿಕೇಷನ್ ಏನಾದರೂ ಆನ್ ಮಾಡಿಕೊಂಡ್ರೆ, ಬೇರೆ ಮೊಬೈಲ್ಗಳಲ್ಲಿ ನೀವು ಏನಾದರೂ ವಾಟ್ಸಪ್ನ ಓಪನ್ ಮಾಡಿಕೊಂಡ್ರೆ, ಸೊ ಅಲ್ಲಿ ನೀವು 2 ಸ್ಟೆಪ್ ವೆರಿಫಿಕೇಷನ್ನ ಏನು ಕೋಡನ್ನು ಎಂಟ್ರ್ ಮಾಡಿರ್ತೀರೋ ಆ ಒಂದು ಕೋಡನ್ನು ಅಲ್ಲಿ ನೀವು 2 ಸ್ಟೆಪ್ ವೆರಿಫಿಕೇಷನ್ ಕೋಡನ್ನು ನೀವು ಬೇರೆ ಫೋನಲ್ಲಿ ಇದೇ ನಂಬರಿಂದ ಬೇರೆ ಫೋನಲ್ಲಿ ವಾಟ್ಸಪ್ನ ಲಾಗಿನ್ ಆದರೆ ಅಲ್ಲಿ ನೀವು 2 ಸ್ಟೆಪ್ ವೆರಿಫಿಕೇಷನ್ ಕೋಡನ್ನು ಕಂಪಲ್ಸರಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿಲ್ಲ ಅಂತಂದರೆ ಓಪನ್ ಆಗಲ್ಲ ವಾಟ್ಸಪ್. ಓಕೆ Privacy. ಓಕೆ, ಇನ್ನೊಂದು ಹೇಳ್ಬಿಡ್ತೀನಿ. ನಿಮ್ಮ ಮೊಬೈಲಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ನೀವು ಆನ್ ಮಾಡಿರ್ತಿರಲ್ಲ, ಅದೇ ಮೊಬೈಲಲ್ಲಿ ಕೆಲವೊಂದು ಸಲ ನಿಮಗೆ 2 ಸ್ಟೆಪ್ ವೆರಿಫಿಕೇಷನ್ ಕೋಡನ್ನು ಕೇಳುತ್ತೆ. ಆಗ ನೀವು ಆ ಕೋಡನ್ನು ಎಂಟ್ರಿ ಮಾಡಿ ಓಪನ್ ಆಗುತ್ತೆ. ಓಕೆ, Adds an privacy. ಪ್ರೈವಸಿ ಅಂತ ಹೇಳ್ತಾ ಇದೆ. ಸೊ ನೋಡೋಣ. Personal information. ಪರ್ಸನಲ್ ಇನ್ಫಾರ್ಮೇಷನ್. Only contacts can see your profile photo, about, status, last seen and online. ಓಕೆ, ನೋಡಿ ಹೇಳ್ತಾ ಇದೆ ಏನು, ನಿಮ್ಮ ಕಾಂಟ್ಯಾಕ್ಟ್ಸ್ನಲ್ಲಿ ಇರೋರು ಮಾತ್ರ ನಿಮ್ಮ ಸ್ಟೇಟಸ್ನ, ನಿಮ್ಮ ಪ್ರೊಫೈಲ್ ಫೋಟೋನ ಮತ್ತು Personal only contacts can see your profile photo, about, status, last seen and online. ಅಬೌಟು, ಲಾಸ್ಟ್ ಸೀನ್ ಮತ್ತು ಆನ್ಲೈನ್ನ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಇರೋರು ಮಾತ್ರ, ನೀವು ಯಾರನ್ನ ಕಾಂಟ್ಯಾಕ್ಟ್ ನಂಬರ್ನ ಸೇವ್ ಮಾಡ್ಕೊಂಡಿರ್ತೀರೋ ಅವ್ರು ಮಾತ್ರ ನೋಡ್ಬೋದಂತೆ. Protect IP address and calls. ಓಕೆ, ಪ್ರೊಟೆಕ್ಟ್ IP ಅಡ್ರೆಸ್ ಆ್ಯಂಡ್ ಕಾಲ್ಸ್. To make it harder for people to infer your location, calls on this device will be securely relayed through WhatsApp servers. This will reduce call quality. ಓಕೆ, ಅವರು ನಾನು ನಿಮಗೆ ಆಗಲೇ ತೋರಿಸಿದ್ದೆಲ್ಲ IP ಅಡ್ರೆಸ್ನಲ್ಲಿ, ಸೊ ಅದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕಾಲ್ಸ್ ಕೂಡ ಎಂಟು ಎನ್ಕ್ರಿಪ್ಟೆಡ್ ಆಗಿರುತ್ತೆ ಮತ್ತು ವಾಟ್ಸಪ್ ಸರ್ವರ್. To make it harder for people to infer your location, calls on this device will be securely relayed through WhatsApp servers. This will reduce call quality. ವಾಟ್ಸಪ್ ಸರ್ವರಲ್ಲಿ ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Turn on button. ಟರ್ನ್ ಆನ್ ಮಾಡಬೇಕಂತಂದರೆ ನೀವು ಟರ್ನ್ ಆನ್ ಮಾಡ್ಕೊಳ್ಳಿ. To make it turn on ಓಕೆ, button. ಟರ್ನ್ ಆನ್ ಮಾಡ್ತೀನಿ ನಾನೀಗ. Turn on strict account settings. ಓಕೆ, ಇಲ್ಲೇನೋ ವಾರ್ನಿಂಗ್ ಕೊಡ್ತಾ ಇದೆ, ನೋಡೋಣ. Cancel button. These settings will remain locked until you turn off strict account settings. Turn on strict account settings. Heading. ನೋಡಿ, ನೀವು ಸ್ಟ್ರಿಕ್ಟ್ ಸೆಟ್ಟಿಂಗ್ಸ್ನ ಆನ್ ಮಾಡಬೇಕಂತ ಕೇಳ್ತಾ ಇದೆ. These settings will remain locked until you turn off strict account settings. ಓಕೆ, Cancel. Turn on button. ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಅದು ಆನ್ ಆಗುತ್ತೆ. WhatsApp. Strict account settings. Heading. Strict account settings is on. ಓಕೆ, ಈಗ ಸ್ಟ್ರಿಕ್ಟ್ ಸೆಟ್ಟಿಂಗ್ಸ್ ಆನ್ ಆಗಿದೆ. This is a set of extreme protections and should only be used if you believe you are at risk of a cyber attack. Learn more. This is a set of extreme protections and should only be used if you believe you are at risk of a cyber attack. Learn more. ಓಕೆ, ನಿಮ್ಗೆ ಏನಾದರೂ ಸೈಬರ್ ಅಟ್ಯಾಕ್ ಏನಾದರೂ ಆದಾಗ ಕೂಡ ಈ ಸೆಟ್ಟಿಂಗ್ನ ನೀವು ಯೂಸ್ ಮಾಡಬಹುದು. ಸೊ ಮಾಮೂಲು ಟೈಮಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಓಕೆ, ಇದು ಇಂಪಾರ್ಟೆಂಟ್ ಸೆಟ್ಟಿಂಗ್. Learn more. Link. ಸೊ View lock settings. Add even more end-to-end encrypted backup. Button. ಓಕೆ, ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಬ್ಯಾಕಪ್ ಕೂಡ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಇದೆ. Turn off button. ನೀವು ಬೇಕಾದರೆ ಇಲ್ಲಿ ಟರ್ನ್ ಆಫ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಆಫ್ ಮಾಡ್ಕೋಬೋದು. ಓಕೆ ಓಕೆ ಈಗ ನಾನು ನಿಮಗೆ ಲಾಸ್ಟ್ ಕೊನೆಯ ಆಪ್ಷನ್ ಏನು ತಿಳಿಸ್ಕೊಟ್ಟಿದ್ದೀನಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಓಕೆ ಅದು ಆಪ್ಷನ್ ಏನಂತ ತೋರಿಸ್ತೀನಿ ನಿಮಗೆ. ಲಾಸ್ಟ್ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. Learn more. Strict account settings. To help protect your account, if you are at high risk of targeted cyber attacks, certain settings will be locked. Most people do not need this level of protection. This will reduce the quality of your messaging experience and calls. On. ಓಕೆ, ಇದು ಈಗ ಆನ್ ಆಗಿದೆ. ಸೊ ಓಕೆ, ಎನಿವೆ ನಾನೀಗ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಒಳಗಡೆ ಇದ್ದೀನಿ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಇದು ಫಸ್ಟಿಗೆ ಕೊಡಬೇಕಿತ್ತು, ಬಟ್ ನಾನು ಸ್ವಲ್ಪ ಮರ್ತೋಗಿದೆ. ಸೊ ಏನು ಇನ್ಫಾರ್ಮೇಷನ್ ಅಪ್ಪ ಅಂತಂದರೆ, ಈ ಸೆಟ್ಟಿಂಗ್ನ ನೀವು ಆನ್ ಮಾಡೋಕ್ಕಿಂತ ಮುಂಚೆ, ಓಕೆ, ಇದೇನು ಸ್ಟ್ರಿಕ್ಟ್ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಏನಿದೆ, ಸೊ ಇದನ್ನು ನೀವು ಆನ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಯಾಕಪ್ಪ ಅಂತಂದರೆ ನಿಮ್ಮ ಮೆಸೇಜ್ ಕ್ವಾಲಿಟಿ ಮತ್ತು ಕಾಲ್ ಕ್ವಾಲಿಟಿ ಎಲ್ಲ ಕಡಿಮೆ ಆಗುತ್ತೆ. ಓಕೆ, ಮತ್ತು ಇನ್ನು ಹೇಳೋದಾದರೆ, ಸೊ ಇದನ್ನು ಜಾಸ್ತಿ ಯಾರೂ ಉಪಯೋಗ ಮಾಡಲ್ಲ ಅಂತೇಳಿ ಅವರೇ ವಾಟ್ಸಪ್ನವ್ರು ಹೇಳ್ತಾ ಇದ್ದಾರೆ. ಬಟ್ ಇದು ಯಾಕೆ ಹೇಳ್ತಾರೆ ಅಂತ ನನಗಿನ್ನೂ ಇನ್ಫಾರ್ಮೇಷನ್ ಇಲ್ಲ. ಓಕೆ, ಮತ್ತು ಇನ್ನೊಂದು ಹೇಳೋದಾದರೆ, ನೀವೇನಾದರೂ ಸೈಬರ್ ಅಟ್ಯಾಕ್ ಏನಾದರೂ ಬಲಿಯಾಗ್ತಿದ್ದೀವಿ ನಾವು ಅಂತೇಳಿ ನಿಮಗೇನಾದರೂ ಅನಿಸಿದರೆ,
ಸೊ ಆ ಸಂದರ್ಭದಲ್ಲಿ ಇದನ್ನು ನೀವು ಆನ್ ಮಾಡ್ಕೋಬೋದು ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಓಕೆ, ಇದು ಯಾಕಂತಂದರೆ ಹೈ ಸೆಕ್ಯುರಿಟಿ ಸೆಟ್ಟಿಂಗ್ ಇದು. ಓಕೆ, ಹೈ ಸೆಕ್ಯುರಿಟಿ ಸೆಟ್ಟಿಂಗ್ ಆಟೋಮೆಟಿಕಲಿ ಎಲ್ಲವನ್ನು ಅದೇ ಬ್ಲಾಕ್ ಮಾಡುತ್ತೆ. ಓಕೆ, ಕೆಲವೊಂದು ವರ್ಡ್ಸ್ಗಳ ಪ್ರೊನೌನ್ಸಿಯೇಷನ್ ತಪ್ಪಾಗ್ಬೋದು, ಬಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಬ್ಲಾಕ್ ಆಗುತ್ತೆ ಆಟೋಮೆಟಿಕಲಿ. ಸೊ ಹಂಗಾಗಿ ಅವ್ರು ನಿಮಗೆ ಹೇಳಿದ್ದಾರೆ, ನಿಮಗೇನಾದರೂ ಇಂಪಾರ್ಟೆಂಟ್ ಆಗಿ ಇದ್ದರೆ ಸೊ ಇದನ್ನು ನೀವು ಆನ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಬೇಡ ಅಂಥೇಳಿ ಹೇಳ್ತಾ ಇದ್ದಾರೆ ಅವರು. ಓಕೆ, ಏನಾದರೂ ಇಂಪಾರ್ಟೆಂಟ್ ಏನಾದರೂ ಇದ್ದರೆ ನಿಮ್ಮಲ್ಲಿ, ಆ ಸಂದರ್ಭದಲ್ಲಿ ನೀವು ಈ ಸೆಟ್ಟಿಂಗ್ನ ಆನ್ ಮಾಡ್ಕೋಬೋದು. ನೀವೇನಾದರೂ ಸೈಬರ್ ಅಟ್ಯಾಕ್ಗೆ ಏನಾದರೂ ನನಗೆ ಸೈಬರ್ ಅಟ್ಯಾಕ್ ಮಾಡ್ತಾಯಿದ್ದಾರೆ ಯಾರೋ ಅಂತೇಳಿ ನಿಮ್ಗೆ ಅನಿಸಿದರೆ ಸೊ ಆ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಅವರು ಹೇಳ್ತಾ ಇದ್ದಾರೆ ಇದನ್ನು ಯಾರೂ ಜಾಸ್ತಿ ಮೆಚ್ಚಲ್ಲ ಅಂಥೇಳಿ, ಬಟ್ ಇದು ಯಾಕೆ ಹೇಳಿದ್ದಾರೆ ಗೊತ್ತಿಲ್ಲ, ಅಂತಂದರೆ ಜಾಸ್ತಿ ಯೂಸ್ ಮಾಡಲ್ಲ ಅಂಥೇಳಿ. ಓಕೆ, ನೀವು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಸೆಟ್ಟಿಂಗ್ನ ಉಪಯೋಗ ಮಾಡಬೇಕೋ ಬೇಡವೋ ಅಂಥೇಳಿ ನೀವೇ ತೀರ್ಮಾನ ಮಾಡಿ ನೀವು ಉಪಯೋಗ ಮಾಡಿ. ಒಂದು ಸಲ ನೀವು ಆನ್ ಮಾಡಿ ಬೇಕಾದರೆ ನೀವು ಆಫ್ ಮಾಡ್ಕೋಬೋದು. ಓಕೆ, ಒಂದು ಸಲ ನೀವು ಟ್ರಯಲಾಗಿ ನಾನು ನೋಡ್ತೀನಿ ಹೇಗೆ ವರ್ಕ್ ಆಗುತ್ತೆ ಇದು ಅಂತೇಳಿ ಅನ್ನೋದಾದರೆ ಸೊ ನೀವು ಟ್ರಯಲಾಗಿ ನೋಡಿ, ಬೇಕಾದರೆ ನೀವು ಇದು ಬೇಡ ನಮಗೆ ಸೆಟ್ಟಿಂಗ್ಸ್ ಅಂತೇಳಿ ಅಂತಂದರೆ ಬೇಕಾದರೆ ನೀವು ಆಫ್ ಮಾಡ್ಕೋಬೋದು. ಓಕೆ, ನಾನು ನಿಮಗೆ ಆಫ್ ಮಾಡೋದು ಆಪ್ಷನ್ ಎಲ್ಲಿದೆ ಅಂತ ನಾನು ಕೂಡ ನಿಮಗೆ ಆಗಲೇ ತೋರಿಸಿದ್ದೀನಿ. ಸೊ ಅಲ್ಲಿ ಟರ್ನ್ ಆಫ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಆಫ್ ಆಗುತ್ತೆ. ಓಕೆ, ಸರಿ, ಈಗ ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಸೆಟ್ಟಿಂಗ್ಸ್ ಬಗ್ಗೆ ಇತ್ತು. ಯಾಕಂತಂದರೆ ಇದು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಯಾಕೆ ಕೊಡ್ತಾ ಇದ್ದೀನಪ್ಪ ಅಂತಂದರೆ ಸೊ ಇದು ಹೈ ಸೆಕ್ಯುರಿಟಿ ಸೆಟ್ಟಿಂಗ್ ಅಂತ ನಾನು ನಿಮಗೆ ಆಗಲೇ ಹೇಳಿದೆ. ಸೊ ಹಾಗಾಗಿ ನಿಮಗೆ ಇಷ್ಟು ಇನ್ಫಾರ್ಮೇಷನ್ನ ಕೊಡಬೇಕಾದಂತಹ ಪರಿಸ್ಥಿತಿ. ಓಕೆ, ಸ್ವಲ್ಪ ಯೋಚನೆ ಮಾಡಿ ಈ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಬಟ್ ಆನ್ ಮಾಡೋದ್ರಿಂದ ನಿಮಗೇನು ಲಾಸ್ ಅಂತೂ ಆಗಲ್ಲ. ಓಕೆ, ಆದರೆ ನಿಮ್ಮ ಕ್ವಾಲಿಟಿ ಹೋಗುತ್ತೆ ಅಷ್ಟೇ. ಓಕೆ, ಅಂದರೆ ಮೆಸೇಜಸ್ ಕ್ವಾಲಿಟಿ, ಕಾಲ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಓಕೆ, ಬ್ಯಾಕ್ ಬರ್ತಾಯಿದ್ದೀನಿ ನಾನು. ಸೊ ಈ ವಿಡಿಯೋ ಇಷ್ಟೇ ಆಗಿತ್ತು. ಸೆಕ್ಯುರಿಟಿ ಬಗ್ಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಸೊ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚ್ಕೊಳ್ಳಿ ದಯವಿಟ್ಟು. ಇಲ್ಲಾಂತಂದರೆ ನಿಮ್ಮ ಸೆಕ್ಯುರಿಟಿ ಪರ್ಪಸ್ಗೋಸ್ಕರ ಈ ವಿಡಿಯೋನ ಕಂಪಲ್ಸರಿ ಹಂಚ್ಕೋಬೇಕು ಎಲ್ಲರೊಂದಿಗೂ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ನಮಗೆ ತಿಳಿಸಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ದಯವಿಟ್ಟು. ಓಕೆ, ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.